ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ KPTCLನ ಕೆಲವಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಬೇಕಂತಂದು ವಿಡಿಯೋ ಮಾಡೋಕೆ ಕೂತ್ಕೊಂಡಿದ್ದೀನಿ. ಸ್ನೇಹಿತರೆ, ಕೆಲವಷ್ಟು ಡಿಪಾರ್ಟ್ಮೆಂಟ್ಗಳದ್ದು ಮೆಡಿಕಲ್ ಲಿಸ್ಟ್ ಬಂದೇ ಇಲ್ಲ. ಇನ್ನು ಸುಮಾರು 60 ಜನಕ್ಕಿಂತ ಹೆಚ್ಚು 100 ಜನಕ್ಕಿಂತ ಹೆಚ್ಚು ಶ್ರವಣ ದೋಷ ಇರುವಂಥ ಕೆಲವಷ್ಟು ವಿದ್ಯಾರ್ಥಿಗಳನ್ನು ರಿಪೋರ್ಟಿಗಂತ ಬೆಂಗಳೂರಿಗೆ ಕಳಿಸಿದ್ದಾರೆ. ಆ ರಿಪೋರ್ಟ್ಗಳು ಬರೋವರೆಗೂ ಯಾವುದೇ ರೀತಿ ಅಪ್ಡೇಟ್ ಇವ್ರನ್ನ ಕೊಡೋದು ಇಲ್ಲ ಅಂತ ನಾವು ತಿಳ್ಕೊಂಬಿಟ್ಟಿದ್ದೀನಿ. ಹಿಂಗೆ ಆದ್ರೆ ಈ ಒಂದು KPTCLನ ಜಾಬ್ಗೆ ಅಪ್ಲಿಕೇಶನ್ ಹಾಕಿ ಫಿಸಿಕಲ್ ಅಟೆಂಡ್ ಆಗಿ ಕ್ವಾಲಿಫೈಡ್ ಆಗಿರುವಂಥ ವಿದ್ಯಾರ್ಥಿಗಳ ಹಣೆಬರ ಏನು? ಇದೇ ರೀತಿ ಆದ್ರೆ ಅವ್ರು ಯಾವ ರೀತಿ ಒಂದು ಅಪ್ಡೇಟ್ ಮೂಲಕ ಆದ್ರೂ ತಿಳಿಸ್ಬೇಕಾಗಿತ್ತು. ಎಲ್ಲಿಗೆ ಬಂದು ಪ್ರೊಸೀಜರ್ ನಿಂತದ, ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಲ್ಲಿ ಫಿಸಿಕಲ್ ಅಟೆಂಡ್ ಆಗುವಾಗ ಮಾಡ್ಕೊಂಡಿದ್ದಾರೆ. ಬಟ್ ಯಾವುದರ ಒಂದು ಚಿಕ್ಕ ಮಾಹಿತಿ ಅವ್ರು ಕೊಡಬೇಕಲ್ವ. ಯಾವುದೇ ರೀತಿ ಅಪ್ಡೇಟ್ ಇಲ್ಲ, ಯಾವುದೇ ರೀತಿ ಅಪ್ಡೇಟ್ ಇವರು ಕೊಡೋಕೆ ತಯಾರಿಲ್ಲ ಅಂದ ಮೂಲಕ ಮೊನ್ನೆ 18/9/2025 ಮೆಸ್ಕಾಂ ಸಂಬಂಧಿಸಿದಂತೆ ಶ್ರವಣ ದೋಷ ಇರುವಂಥ ಕೆಲವಷ್ಟು ಮಾಹಿತಿಗಳನ್ನು ಅವರು ಕೊಟ್ಟಿದ್ರು. ಆ ಲಿಸ್ಟ್ನಲ್ಲಿ ಸುಮಾರು 60 ಜನಕ್ಕಿಂತ ಹೆಚ್ಚು ಶ್ರವಣ ದೋಷ ಇರುವಂಥ ವಿದ್ಯಾರ್ಥಿಗಳದಾರ. ಅಂದ್ರೆ ಈ ಎಲ್ಲ ವಿದ್ಯಾರ್ಥಿಗಳು ಬೆಂಗಳೂರಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹೋಗಿ ಆ ಮೆಡಿಕಲ್ ರಿಪೋರ್ಟ್ನನ್ನು ಸಾಬೀತುಪಡಿಸ್ಕೊಂಡು ಅದನ್ನು ಅಲ್ಲೇ ಇರುವಂಥ ಒಂದು ಕಾವೇರಿ ಭವನ ಬೆಂಗಳೂರಲ್ಲಿರುವಂಥ ಒಂದು ಕಚೇರಿಯಲ್ಲಿ ಕೊಟ್ಟು ಅವರು ಸರ್ಟಿಫೈ ಮಾಡ್ಕೋಬೇಕು. ಸ್ನೇಹಿತರೆ, ಇಷ್ಟೆಲ್ಲ ಖರ್ಚನ್ನು ಮಾಡ್ಕೊಂಡು ಹೋಗಿ ಬಂದರು ಯಾವ ಗ್ಯಾರಂಟಿ ಮೇಲೆ ಆ ಜಾಬ್ ಆಗ್ತದಂತ ಇದೆ? ಇನ್ನು ಒಳ ಮೀಸಲಾತಿ ಪ್ರೊಸೀಜರ್ಗಳು ಇನ್ನೂ ನಡೀಲಾತವ. ವಯೋಮಿತಿ ಇಲ್ಲ. ಒಂದು ಪರ್ಸೆಂಟೇಜ್ ಮೂಲಕ ಆರಿಸ್ಕೊಳ್ಬೇಕಾದ್ರೆ ಪ್ರತಿಯೊಂದು ಜಾಬ್ಗಳನ್ನ ತೆಗೆದುಕೊಳ್ಬೇಕು. ಅದೇ 2024-10-9 ಕರೆದಿರುವಂಥ ಪೋಸ್ಟ್ಗಳು JDS ಅಂದರೆ ಪೋಸ್ಟ್ ಆಫೀಸ್ದ ಈಗ ಆಲ್ರೆಡಿ ಕರೆದು ಮತ್ತೆ 30,000 ಪೋಸ್ಟ್ಗಳನ್ನ ಮತ್ತೆ ಕಾಲ್ಫರ್ ಮಾಡಿದ್ದಾರೆ. ಈ ಒಂದು ಜಾಬ್ದ ಹಣೆಬರನೇ ಇಷ್ಟ. ಇನ್ನೂವರೆಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಒಬ್ಬ ವಿದ್ಯಾರ್ಥಿದು ಒಂದು ದಿನ ಮೆಡಿಕಲ್ ಟೆಸ್ಟ್ ಅಂದ್ರೆ 64 ವಿದ್ಯಾರ್ಥಿಗಳದಾರಂದ್ರೆ ಸುಮಾರು 2 ತಿಂಗಳ ಮೇಲೆ ದಿನ ತೊಗೋತಾರೆ. ಅಂದರೆ ಇನ್ನೂ 2 ತಿಂಗಳು ಅಂದ್ರೆ ನಮ್ಮದು ಫೈನಲ್ ಮೆರಿಟ್ ಲಿಸ್ಟ್ ಬರೋದು ಇನ್ನು ಜನವರಿ ಒಳಗಾತ. ಇದು ಮೆಸ್ಕಾಮ್ದು. ಇನ್ನು ಬೆಸ್ಕಾಮ್ದಂತೂ ಹೇಳೋಕೆ ಹೋಗ್ಬೇಡ್ರಿ, ಅವ್ರು ಹೇಳಿಬಿಟ್ಟಿದ್ದಾರೆ ಡಿಸೆಂಬರ್ ಒಳಗೆ ಬರ್ತೈತಂದು. ಅದು ಬರ್ತೋ ಇನ್ನೂ ಗೊತ್ತಿಲ್ಲ, ಆಲ್ರೆಡಿ ಕನ್ಫರ್ಮ್ ಮಾಡಿಲ್ಲ. ಜಸ್ಟ್ ಅವ್ರು ಆಫೀಸಲ್ಲಿ ಅಪ್ಡೇಟ್ ಅಲ್ಲ, ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ದೆ ಡಿಸೆಂಬರ್ನಲ್ಲಿ ಬರ್ತೈತೆ ಅಂತ ಹೇಳ್ಯಾರ. ಪ್ರತಿಯೊಂದ್ರದ್ದು ಈ ರೀತಿ ಆದ್ರೆ ಇನ್ನು ಉಳಿದಿರುವಂಥ ಚೆಸ್ಕಾಮ್ದಂತೂ ಯಾವುದೇ ರೀತಿ ಅಪ್ಡೇಟ್ ಸಿಗೋಕ್ಕೆ ತಯಾರನೇ ಇಲ್ಲ. ಫಸ್ಟ್ ನಡೆದಿರುವಂಥ ಫಿಸಿಕಲ್ ಅಟೆಂಡಲ್ಲಿ ಚೆಸ್ಕಾಮ್ ಫಸ್ಟ್ ಅದ, ಬಟ್ ಅದರದ್ದೇ ಯಾವುದೇ ರೀತಿ ಅಪ್ಡೇಟ್ ಇನ್ನೋವರೆಗೂ ಸಿಗ್ತಿಲ್ಲ. ಕಾಲ್ ಮಾಡಿದರೆ ಯಾವುದೇ ರೀತಿ ಒಬ್ಬ ಸಿಬ್ಬಂದಿ ವರ್ಗದವ್ರು ಕೂಡ ಕಾಲ್ ಪಿಕ್ ಮಾಡಲ್ಲ. KPTCL ಒಂದು ಕೆಲವಷ್ಟು ಮಾಹಿತಿ ಇಷ್ಟು ಸಿಕ್ಕಿತ್ತು. ಬಟ್ ಇವತ್ತಿನ ಈ ವಿಡಿಯೋದಾಗ ತಿಳಿಸೋದಿಷ್ಟ. ಯಾವುದೇ ವಿದ್ಯಾರ್ಥಿಗಳು ಇದ್ರ ಮೇಲೆ ಡಿಪೆಂಡ್ ಆಗಿ ಕುಂದ್ರಬೇಡ್ರಿ. ನಿಮ್ಮ ಪ್ರಯತ್ನ ನೀವು ಮಾಡ್ತಾಯಿರ್ರಿ. ಇನ್ನೂ ಕೆಲವಷ್ಟು ಪೋಸ್ಟ್ಗಳು ಅಂದ್ರೆ PC ಆಗಲಿ SDFD ಆಗಲಿ ಇವೆಲ್ಲ ಪೋಸ್ಟ್ಗಳು ಕರೀಲಾಕತ್ತಾರ. ಸೊ ಪ್ರತಿಯೊಂದು ಅಪ್ಲಿಕೇಶನ್ ಹಾಕಿ ಒಳ್ಳೆಯ ರೀತಿಯಲ್ಲಿ ಓದಿ ಒಂದು ಯಾವುದಾದ್ರು ಕೆಲಸ ಗಿಟ್ಟಿಸ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಕೆಲಸ ಗಿಟ್ಟಿಸ್ಕೊಳ್ಳೋ ವಿಚಾರಕ್ಕೆ ಬಂದ್ರೆ ನೀವು ಕೇಳ್ಬೋದು, ವಯೋಮಿತಿ ಇನ್ನೂ ಸಡಿಲಿಕೆ ಮಾಡಿಲ್ಲ ತಂದ. ಎಲ್ಲ ಆಗಿದೆ, ಸಡಿಲಿಕೆ ಮಾಡ್ಲಿತ್ತಿದ್ದಾರೆ. ಸೊ ಯಾವುದೇ ಫಿಯರ್ ಇಲ್ಲಾರ್ದ ಒಂದು ಒಳ್ಳೆಯ ರೀತಿಯಲ್ಲಿ ಓದಿ ಒಂದು ಕೆಲವಷ್ಟು ಜಾಬ್ ಪಡೆದುಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು KPTCLನ ಒಂದು ಜಾಬ್ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ನಾನು ನಿಮ್ಗೆ ತಲುಪ್ಸೋಕೆ ಇಷ್ಟಪಡ್ತೀನಿ. ಈಗ ಅದು ಮಂಗಳೂರದೊಂದು ಮೆಡಿಕಲ್ ಟೆಸ್ಟ್ ಬಿಟ್ಟಿದ್ರೆ ಶ್ರವಣ ದೋಷ ಇರುವಂಥ ಒಂದು 65 ಜನ ಇದ್ದಾರೆ. ಸೊ ಅವರಷ್ಟು ಆಯ್ತಂದ್ರೆ ಅದು ಮೆಸ್ಕಾಮ್ದು ಏನಿದಲ್ಲ ಈಗ ಬಿಟ್ಟು ಒಂದು ಆಲ್ರೆಡಿ 1 ಮಂತ್ ಆಯ್ತು ಅನ್ಕೋತೀನಿ. ಸೊ ಇನ್ನೊಂದು 1.5 ಮಂತ್ನಲ್ಲಿ ಅದು ಫೈನಲ್ ಆಗ್ತದೆ. ಅದು ಡಿಸೆಂಬರ್ ಎಂಡಿಗೆ ಬರ್ತದೆ. ಸೊ ಯಾವುದೇ ರೀತಿ ವಿಚಾರ ಮಾಡದೆ ನಿಮ್ಮ ಒಂದು ಗುರಿನ ಮುಟ್ಟೋ ಕಡೆ ಸ್ವಲ್ಪಷ್ಟು ಪ್ರಯತ್ನವನ್ನು ಪಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.